ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಪ್ರವಾಸಕ್ಕೆ ಹೋಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಬೆಳವಣಿಗೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಒಂದೇ ತಿಂಗಳಲ್ಲಿ ದಾಖಲೆ ಪ್ರಮಾಣದ ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡಲಾಗಿದೆ. ಹೊಸ ಇತಿಹಾಸವನ್ನ ಬಿಬಿಎಂಪಿ ಕಂದಾಯ ಇಲಾಖೆ ಬರೆದಿದೆ. 2025-26ನೇ ಸಾಲಿನ ಆಸ್ತಿ ತೆರಿಗೆಯಲ್ಲಿ ಗರಿಷ್ಠ ಮಟ್ಟದ ವಸೂಲಿ ಆಗಿದೆ. ಅಂದ್ರೆ ಏಪ್ರಿಲ್ 1ರಿಂದ ಏಪ್ರಿಲ್ 20ರವರೆಗೆ 1417 ಕೋಟಿ ವಸೂಲಿ ಆಗಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಕೇವಲ 670 ಕೋಟಿ ಸಂಗ್ರಹ ಆಗಿತ್ತು. ಅಶ್ವವೇಗ ನ್ಯೂಸ್ಗೆ ಬಿಬಿಎಂಪಿಯ ಜಂಟಿ ಆಯುಕ್ತರು ಈ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ 2025-26ನೇ ಸಾಲಿನ ಆಸ್ತಿ ತೆರಿಗೆಯಲ್ಲಿ ಇದು ಗರಿಷ್ಠ ಮಟ್ಟದ ವಸೂಲಿ ಆಗಿದೆ. ಅಂದ್ರೆ ನಾವು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಕಳೆದ ವರ್ಷ ಕೇವಲ ಏಪ್ರಿಲ್ನಲ್ಲಿ 670 ಕೋಟಿ ಅಷ್ಟೇ ಸಂಗ್ರಹ ಆಗಿತ್ತು. ಬಟ್ ಈಗ ಅಂದ್ರೆ ಏಪ್ರಿಲ್ 1ರಿಂದ ಏಪ್ರಿಲ್ 20ರವರೆಗೆ 1417 ಕೋಟಿ ವಸೂಲಿ ಆಗಿದೆ. ಈ ಮೂಲಕ ಹೊಸ ಇತಿಹಾಸವನ್ನ ಬಿಬಿಎಂಪಿ ಕಂದಾಯ ಇಲಾಖೆ ಬರೆದಿದೆ. ಅದೊಂದ್ ಕಡೆ ಆಸ್ತಿ ತೆರಿಗೆಯನ್ನ ಕಟ್ಟೋದಕ್ಕೆ 5% ರಿಯಾಯಿತಿಯನ್ನು ಕೂಡ ಪಾಲಿಕೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ದಾಖಲೆ ಪ್ರಮಾಣದ ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡಲಾಗಿದೆ. ಆಮೇಲೆ ನಾವು ಇನ್ ಡೀಟೇಲ್ಸ್ ಕೂಡ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಬೊಮ್ಮನಹಳ್ಳಿ, ದಾಸರಹಳ್ಳಿ, ಈಷ್ಟು, ಮಹದೇವಪುರ, ರಾಜರಾಜೇಶ್ವರಿ ನಗರ. ನಾ ಹೇಳ್ತಾ ಇದ್ದಲ್ಲ, ಆಸ್ತಿ ತೆರಿಗೆ ಕಟ್ಟೋದಕ್ಕೆ 5% ರಿಯಾಯಿತಿಯನ್ನ ಪಾಲಿಕೆ ಕೊಟ್ಟಿತ್ತು. ಈ ಕಾರಣಕ್ಕಾಗಿ ದಾಖಲೆ ಪ್ರಮಾಣದ ಆಸ್ತಿ ತೆರಿಗೆ ವಸೂಲಿ ಆಗಿದೆ. ನಗರದಲ್ಲಿ 22 ಲಕ್ಷ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತೆ. 8 ಲಕ್ಷ ಆಸ್ತಿ ಮಾಲೀಕರು ಏಪ್ರಿಲ್ನಲ್ಲೇ ತೆರಿಗೆಯನ್ನ ಪಾವತಿಸಿದ್ದಾರೆ. ವಾರ್ಷಿಕ 6,000 ಕೋಟಿ ತೆರಿಗೆ ವಸೂಲಿ ಗುರಿಯನ್ನ ಸದ್ಯ ಪಾಲಿಕೆ ಹೊಂದಿದೆ. ಆದರೆ ಒಂದೇ ತಿಂಗಳಲ್ಲಿ 25% ಆಸ್ತಿ ತೆರಿಗೆಯನ್ನ ಸಂಗ್ರಹ ಮಾಡಲಾಗಿದೆ. ಇನ್ನು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಆಸ್ತಿ ತೆರಿಗೆ ಕಲೆಕ್ಟ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಬೊಮ್ಮನಹಳ್ಳಿಯಲ್ಲಿ ಈಗ ನೋಡಿ ಎಷ್ಟು ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಬೊಮ್ಮನಹಳ್ಳಿಯಲ್ಲಿ 158 ಕೋಟಿ, ದಾಸರಹಳ್ಳಿಯಲ್ಲಿ 45 ಕೋಟಿ, ಇನ್ನು ಬೆಂಗಳೂರು ಪೂರ್ವ ವಲಯ ಏನಿದೆ ಅಲ್ಲಿ 285 ಕೋಟಿ ತೆರಿಗೆ ಸಂಗ್ರಹ ಆಗಿದೆ. ಮಹದೇವಪುರದಲ್ಲಿ 272 ಕೋಟಿ. ಸೊ ಇದು ಎಲ್ಲೆಲ್ಲಿ ಅನ್ನುವಂಥದ್ದನ್ನು ನಾವು ಇನ್ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಆರ್ ನಗರ, ರಾಜರಾಜೇಶ್ವರಿ ನಗರದಲ್ಲಿ 105 ಕೋಟಿ ಕಲೆಕ್ಷನ್ ಆಗಿದೆ. ದಕ್ಷಿಣ ವಲಯದಲ್ಲಿ 254 ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ. ಇನ್ನು ಪಶ್ಚಿಮ ವಲಯದಲ್ಲಿ 177 ಕೋಟಿ, ಯಲಹಂಕದಲ್ಲಿ 118 ಕೋಟಿ. ಸೊ ಎಲ್ಲ ಸೇರಿದ್ರೆ ಒಟ್ಟು 1417.95 ಕೋಟಿ ಇದು ಈ ಬಾರಿ ಕಲೆಕ್ಟ್ ಆಗಿರುವಂತಹ ಆಸ್ತಿಯ ತೆರಿಗೆ ಸಂಗ್ರಹದ ಡೀಟೇಲ್ಸ್ ಈ ರೀತಿಯಾಗಿದೆ.